ಆಮೇಲೆ ಹೀಗೆ ಮಾತಾಡ್ತಾ ಎಲ್ಲರೂ ಸಿಕ್ಕಿದಾಗ ಪ್ರಶಸ್ತಿ. ಇಲ್ಲ ಅಣ್ಣ, ನನಗೆ ರಾಮು ಸಿನಿಮಾ ಸೋತಿದ್ದಿದೆಯಲ್ಲ, ನಮ್ಮ ಪ್ರೀತಿಯ ರಾಮು, ಅದನ್ನಂತ ನಾನು ಆ ಕಡೆ ತಲೆ ಹಾಕಿಲ್ಲ. ಆ್ಯಕ್ಷನ್ ಲಾಂಗ್ ಹಿಡ್ಕೊಂಬಿಟ್ಟೆ, ಆ್ಯಕ್ಷನ್ ಬ್ಯಾಕ್ಡ್ ಸಿನಿಮಾಕ್ಕೆ ಹೋದೆ. ಸೊ ಜನಕ್ಕೆ ಇಷ್ಟ ಆಯಿತು, ನಿರ್ಮಾಪಕರಿಗೆ ಇಷ್ಟ ಆಯಿತು. ನನಗೆ ನಿರ್ಮಾಪಕರಂದರೆ ಪರಮ ಪ್ರೀತಿ, ನಿರ್ಮಾಪಕರೇ ನನ್ನ ದೇವರು. ಇದು ಆಗ ದರ್ಶನ್ ಅವರು ಹೇಳ್ತಾ ಇದ್ದ ಮಾತಿದು. ಬಟ್ ಈಗ ಸಬ್ಜೆಕ್ಟೇ ಚೇಂಜ್ ಆಗಿಬಿಟ್ಟಿದೆ. ಯಾವ ನಿರ್ಮಾಪಕ ದೇವರು ಅಂತೇಳಿ ಹೇಳಿದ್ರೋ ಅವರನ್ನು ಇದ್ದಕ್ಕಿದ್ದ ಹಾಗೆ ತಗಡು ಅಂತೇಳಿ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಇದು ಯಾಕೆ ನಿರ್ಮಾಣ ಆಯಿತು, ಏನಾಯಿತು ಒಂದು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋ ಒಂದು ವಿಷಯ ಅಂದರೆ ಸುದೀಪ್ ಮತ್ತು ದರ್ಶನ್ ಅವರ ನಡುವಿನ ಸ್ನೇಹದ ಕ್ಲ್ಯಾಶ್. ಎಷ್ಟು ಚಂದ ಸಂಬಂಧ ಇತ್ತು ಅವರಿಗೆ, ಸ್ನೇಹ ಸಂಬಂಧ. ನಾನು ಇಬ್ಬರನ್ನೂ ಕಾಂಟ್ಯಾಕ್ಟ್ ಮಾಡಿದಾಗೆಲ್ಲ ಎಲ್ಲೋ ಯಾವುದೋ ಊರಿನಲ್ಲಿ ಎಂಜಾಯ್ ಮಾಡ್ತಾಯಿದ್ರು ಆರಾಮಾಗಿ. ಚೆನ್ನೈಗೆ ಹೋಗೋಣ, ಚೆನ್ನೈ ಹೋಗ್ತಾಯಿದ್ರು, ಸಿಂಗಾಪುರಿಗೆ ಹೋಗ್ತಾಯಿದ್ರು, ಓಡಾಡ್ತಾಯಿದ್ರು, ಆರಾಮಾಗಿದ್ದರು ಇಬ್ಬರೂ. ನನಗೇನು ಎಂತ ಎಷ್ಟು ಚಂದ, ಒಳ್ಳೆಯ ಸ್ನೇಹಿತರು ಇಬ್ಬರು ಸ್ಟಾರ್ಗಳೇ. ಎಷ್ಟು ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾಯಿತ್ತು. ಒಂದು ಉದಾಹರಣೆ ಕೊಡ್ತೀನಿ. ಒಂದು ಸಲ ನಾನು ಮೈಸೂರಿಗೆ ಹೋಗಿದ್ದೆ. ಮೈಸೂರಿನಲ್ಲಿ ಸುದೀಪ್ ಅವರು ಫೋನ್ ಮಾಡಿದರು, ಅಣ್ಣ ಎಲ್ಲಿದ್ದೀರಿ ಅಂತ. ನಾನು ಮೈಸೂರಿನಲ್ಲಿ, ನಾನು ಮೈಸೂರಲ್ಲಿದ್ದೇನೆ, ಒಂದು ಕೆಲಸ ಮಾಡೋಣ, ನಾನು ಕಾರ್ ಕಳಿಸ್ಕೊಡ್ತೀನಿ, ಬಂದುಬಿಡಿ ಅಂತೇಳಿ. ಯಾಕೆ, ಎಲ್ಲಿಗೆ, ಏನು ಅಂತ ನಾನು ಏನು ಕೇಳಲಿಕ್ಕೆ ಹೋಗಿಲ್ಲ. ಹೋದೆ, ಕಾರಲ್ಲಿ ಕೂತ್ಕೊಂಡೆ, ಹೋಗ್ತಾ ಇದ್ದೆ. ರಾತ್ರಿ ಕಾರು ಹೋಗ್ತಾ ಇದೆ, ಎಲ್ಲಿಗೆ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ, ಕೇಳಲಿಲ್ಲ. ನಮ್ಮದು ಬೇರೆ ಹೀಗೆ ಮಾತುಕತೆ ನಡೀತಾ ಇತ್ತು. ನೋಡಿದರೆ ಹಾಸನದ ಒಂದು ಆಡಿಟೋರಿಯಂ ಮುಂದೆ ಗಾರ್ದಿತ್ತು. ಅಲ್ಲಿ ಏನಪ್ಪ ಅಂದರೆ ನೀಗ್ರೋ ಜಾನಿ ಅಂತ ಇದ್ದರು. ಅವರ ಸೌಖ್ಯ ಇರಲಿಲ್ಲ, ಆರೋಗ್ಯ ಕೆಟ್ಟಿತ್ತು. ಅವರಿಗೆ ದುಡ್ಡಿಗೆ ಬೇಕಾಗಿ ಒಂದು ಫಂಕ್ಷನ್ ಮಾಡಿದರು. ಆ ನಿಮಿತ್ತಾಗಿ ಅವರು ಅಲ್ಲಿ ಆ ಫಂಕ್ಷನ್ನಲ್ಲಿ ಇನ್ವಾಲ್ವ್ ಆಗಿ ದುಡ್ಡಿಗಾಗಿ ಅಂತ ಕಲೆಕ್ಷನ್ಗಾಗಿ ಅವರಿಗೆ ನೀಗ್ರೋ ಜಾನಿ ಕೊಡೋದಕ್ಕಾಗಿ ಇವರು ಹೆಲ್ಪ್ ಮಾಡಲಿಕ್ಕೆ ಬಂದಿದ್ದರು. ಅದು ಆಮೇಲೆ ನನಗೆ ಗೊತ್ತಾಯಿತು. ಇಬ್ಬರು ಕೂತ್ಕೊಂಡಿದ್ದೆವು ಸ್ಟೇಜ್ ಮುಂದೆ, ಇಬ್ಬರು ಆ ಕಡೆ ಈ ಕಡೆ ಕೂತ್ಕೊಂಡಿದ್ವಿ. ಇದ್ದಕ್ಕಿದ್ದಾಗ ಅಲ್ಲಿ ನೋಡ್ತೀನಿ ದರ್ಶನ್ ಬರ್ತಾಯಿದ್ದಾರೆ. ಅರೆ ಏನಿದು, ದರ್ಶನ್ ಇಲ್ಲೇ ಬರ್ತಾಯಿದ್ದಾರೆ. ಅಂದರೆ ಇವ್ರದ್ದು ಬೇರೆ ಏನೋ ಪ್ಲ್ಯಾನ್ ಆಗಿದೆಪ್ಪ, ನನಗೇನೂ ಗೊತ್ತಿಲ್ಲಲ್ಲ ಅಂತೇಳಿ ಬಂದು ಕೂತ್ಕೊಂಡ್ರು, ಕಾಲು ಮುಟ್ಟಿದ್ರು, ನಮಸ್ಕಾರ ಮಾಡಿದ್ರು. ಇಬ್ಬರು ಎತ್ಕೊಂಡು ಸೀದಾ ಅಲ್ಲಿ ಮ್ಯೂಸಿಕ್ ಹಾಕ್ಬಿಟ್ರು ಅಷ್ಟೇ, ಹಾಡು ಹಾಕಿದ್ರು. ಇಬ್ಬರು ಹೋಗಿ ಕುಣಿದ್ರು ಸ್ಟೇಜ್ ಮೇಲೆ. ನನ್ನ ಈಗಲೂ ಕಣ್ಣಲ್ಲಿ ನನಗೆ ಕಾಣ್ತಾಯಿದೆ. ಆ ಕುಣಿತಾ ಇದೆ ಅಲ್ಲ, ಅದು ಇಡೀ ಕನ್ನಡ ಚಿತ್ರರಂಗವೇ ಹಾಗೆ ಕುಣಿತಾಯಿದೆ, ಖುಷಿಯಲ್ಲಿ ಕುಣಿತಿದ್ದಾಗೆ ನನಗೆ ಕಾಣ್ತಾಯಿದೆ. ಇವತ್ತು ಅವರಿಬ್ಬರ ಬಗ್ಗೆ ಯಾವುದೇ ಐಟಮ್, ಯಾವುದೇ ಪ್ರೋಗ್ರಾಮ್ ನಮ್ಮ ಚಾನಲ್ಗಳಲ್ಲಿ ಬರ್ತಾಯಿದ್ರೆ ಆಗ್ತಾ ಇರೋದೇ ಅದೇ ಕುಣಿತಾನೆ. ಒಂದು ದಿವಸ ಸುದೀಪ್ ಜೊತೆ ಹೋಗ್ತಾ ಕಾರಲ್ಲಿ ಕೇಳಿದೆ, ಸುದೀಪ್ ನೀವು ದರ್ಶನ್ ಎಷ್ಟು ಚೆನ್ನಾಗಿದ್ದೀರಿ, ನಾನು ನನ್ನ ಕಣ್ಣಾರೆ ನೋಡಿದೆ ನಿಮ್ಮ ವೈಭವನ, ನಿಮ್ಮ ಸಂಭ್ರಮನ, ಅದು ಮರುಕಳಿಸ್ಲಿಕ್ಕೆ ಆಗುತ್ತಾ ಅಂತ ಕೇಳಿದೆ. ಇಲ್ಲಣ್ಣ, ನೀವು ಪ್ರಯತ್ನನೇ ಪಡಬೇಡಿ, ಆ ಬಗ್ಗೆ ಯೋಚನೆ ಮಾಡಬೇಡಿ, ಇದು ಆಗದ ಸಂಬಂಧ, ಇದು ಮತ್ತೆ ನಾವು ಬೆಸಲಿಕ್ಕೆ ಸಾಧ್ಯವೇ ಇಲ್ಲ, ಬೇಡ ಬಿಟ್ಬಿಡಿ, ನೀವು ಇದರ ಯೋಚನೆ, ಬೇರೆ ಏನಾದಿದ್ದರೆ ಮಾತಾಡಿ ಅಂತ ಹೇಳಿಬಿಟ್ರು. ಅಲ್ಲಿಗೆ ಅದು ಡ್ರಾಪ್ ಆಯಿತು ಅಷ್ಟೇ. ಈಗ ಬಹುಶಃ ಅವರಿಬ್ಬರು ಜೊತೆಲೇ ಇರ್ತಿದ್ರೆ, ಆ ಸಂಬಂಧ ಹಾಗೇ ಇರ್ತಿದ್ರೆ ಈಗ ಈ ಫಜೀತಿ ಆಗ್ತಿರಲಿಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಸುದೀಪ್ ಸ್ನೇಹ ಇದೆಯಲ್ಲ, ಆ ಸ್ನೇಹದ ರುಚಿ ನೋಡಿದವರಿಗೆ ಗೊತ್ತು, ಅನುಭವಿಸಿದವರಿಗೂ ಗೊತ್ತು. ಸ್ವಲ್ಪ ದಾರಿ ಆ ಕಡೆ ಹೋದಾಗ ತಿದ್ದುಕೊಂಡು ಈಚೆ ತರ್ತಾ ಇದ್ದ ಮನುಷ್ಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.